ನಿಮಗೆ ಪಾರ್ಟೀಸ್ ಅಂದರೆ ಇಷ್ಟನಾ? ನಾನು ನಾರ್ಮಲಿ ಪಾರ್ಟೀಸ್ ಅಟೆಂಡ್ ಮಾಡಲ್ಲ, ಆದರೆ ಕಂಪ್ನಿಗೆ ವಿಂಟರ್ದವ್ರು ಯಾರಾದರೂ ಸಿಕ್ಕಿದ್ರೆ ಖಂಡಿತ ಎಂಜಾಯ್ ಮಾಡ್ತೀನಿ. ನೀವು ಫ್ರೀ ಮಾಡ್ಕೊಳ್ಳಿ, ಸದ್ಯದಲ್ಲೇ ಒಂದು ಪಾರ್ಟಿ ಮಾಡೋಣ. ಓಕೆ, ಒಂದು ನಿಮಿಷ ಇಲ್ಲೇ ಕೂತೀರಿ, ಬಂದೆ. ಒಂದು ನಿಮಿಷ. ಹಲೋ, ಏ ಅಗ್ರಜ, ಯಾರೋ ತಲೆ ಕೆಟ್ಟರು ಹುಡುಗಿ ಕಳ್ಸಿದ್ಯಾ? ಇವಳು ಯಾರೋ ದೊಡ್ಡ ಸೈಕೋ, ನನ್ ಜೊತೆನೆ ಫ್ಲರ್ಟ್ ಮಾಡಕ್ ಬರ್ತಿದ್ದಾಳೆ. ಅಂಡ್ ಇನ್ನೊಂದೇನ್ ಗೊತ್ತಾ, ಇವಳು ನಿಜವಾಗ್ಲು ಬಿಸ್ನೆಸ್ ಮಾತಾಡೋಕೆನಾ ಬಂದಿರೋದು ಏನು? ಅದನ್ನ ಗೋಳಿ ಕೂತಿದೆ ಅಲ್ವಾ, ಈಗ ಅನ್ಭವಿಸ. ಅಗ್ರಜ ಕೇಳಿಸ್ತಿದ್ಯಾ? ನೀನ್ ಹೇಳಿದ ಕ್ಲೈಂಟ್ ಬದಲು ಬೇರೆ ಯಾರೋ ಬಂದಿದ್ದಾರೆ ಅಂತ ಅನಿಸ್ತಿದೆ. ಸರಿಯಾಗಿರೋರೇ ಬಂದಿದ್ದಾರೆ ವಿಕ್ರಾಂತ್, ತಪ್ಪೇನಿಲ್ಲ. ಅವ್ರ ನಿನ್ ಜೊತೆ ಫ್ಲರ್ಟ್ ಮಾಡಿದ್ರೆ ನೀನು ಅವ್ರ ಜೊತೆ ಫ್ಲರ್ಟ್ ಮಾಡು. ವಾಟ್? ಹೂ ವಿಕ್ರಾಂತ್, ಈ ಥರದ ಆಪರ್ಚುನಿಟಿ ಮತ್ತೆ ನಿಂಗೆ ಸಿಗೋದೇ ಇಲ್ಲ. ಅವಳಿನ ಜೊತೆ ಫ್ಲರ್ಟ್ ಮಾಡಿದ್ರೆ ನೀನು ಅವಳ ಜೊತೆ ಫ್ಲರ್ಟ್ ಮಾಡು. ಮದ್ವೆ ಏನಾಗಲ್ವಲ್ಲ, ತಪ್ಪೇನಿಲ್ಲ. ಅಗ್ರಜ ಹೌದು ವಿಕ್ರಾಂತ್, ನಿನ್ಗೂ ಮದ್ವೆ ಆಗಿ ಇಟ್ಸ್ ಬೀನ್ ಮೋರ್ ದೆನ್ ಎ ಇಯರ್. ನಿನ್ಗೂ ಬೋರ್ ಆಗಿರುತ್ತಲ್ವಾ, ಇಟ್ಸ್ ಓಕೆ, ಎಂಜಾಯ್ ಮಾಡು. ಅಗ್ರಜ ಇದೆಲ್ಲ ಹೇಳ್ತಿರೋದು ನೀನೇನಾ? ಯಾಕೆ ನನ್ನ ಸಂಸಾರ ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವೇನಪ್ಪ? ವಿಕ್ರಾಂತ್ ಚಿಲ್ ಮ್ಯಾನ್, ಪರವಾಗಿಲ್ಲ, ನೀನು ಅವ್ರ ಜೊತೆ ಫ್ಲರ್ಟ್ ಮಾಡು, ಆದ್ರೆ ಇವ್ರಿಗೇನು ಗೊತ್ತಾಗಲ್ಲ. ನಾನ್ಸೆನ್ಸ್ ಅಗ್ರಜ, ಆರ್ ಯು ಸೀರಿಯಸ್? ಕಮ್ ಆನ್ ವಿಕ್ರಾಂತ್, ಜಸ್ಟ್ ಗೋ ವಿತ್ ದ ಫ್ಲೋ ಮ್ಯಾನ್. ಆರ್ತಿ ಅವ್ರ ಬಗ್ಗೆ ಸುಮ್ಮನೆ ಯೋಚನೆ ಮಾಡ್ಕೊಂಡು ನಿಮ್ಮ ಮೊಮೆಂಟ್ ನ ಹಾಳು ಮಾಡ್ಕೋಬೇಡ. ಹೇ, ತೀರಾ ರೈಲ್ ಹಚ್ಚಿ ಹೋಗಿ ಹಾಕ್ಸ್ಬೇಡ. ಧೈರ್ಯ ಹೇಳು, ಎಂಕರೇಜ್ ಮಾಡಬೇಡ. ಅಮೂಲ್ಯ, ಅಮೂಲ್ಯನಾ? ಏನಾಗ್ರಜ, ನೀನ್ ಆಫೀಸಲ್ಲಿ ಇಲ್ವಾ? ಅಫ್ಕೋರ್ಸ್ ವಿಕ್ರಾಂತ್, ನಾನು ಆಫೀಸಲ್ಲಿ ಇದ್ದೀನಿ, ನಿಂಗೆ ಗೊತ್ತಲ್ಲ, ನಾನು ಅಮೂಲ್ಯನ ಅವಾಗ ನೆನ್ಸ್ಕೊಳ್ತಾ ಇರ್ತೀನಿ. ಸೊ ಹಾಗೆ ಫ್ಲೋನಲ್ಲಿ ಹೇಳಿದೆ. ಅಂಡ್ ಮೋರ್ ಓವರ್, ಆ ಕ್ಲೈಂಟ್ ಕೂಡ ನಮ್ಗೆ ತುಂಬಾ ಅಮೂಲ್ಯ, ಅವ್ರನ್ನ ಹುಷಾರಾಗಿ ನೋಡ್ಕೊ. ಏ ಆರ್ತಿ, ಆರ್ತಿನಾ? ವಿಕ್ರಾಂತ್, ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್, ನಾನು ಆಗಿಂದ ಹೇಳ್ತೀನಲ್ಲ, ಆರ್ತಿ ಬಗ್ಗೆ ಯೋಚನೆ ಮಾಡ್ಕೊಂಡು ಟೈಪ್ ಹಾಳು ಮಾಡ್ಕೋಬೇಡ ಅಂತ, ಅದನ್ನೇ ಇನ್ನೊಂದ್ಸಲ ಹೇಳೋದಕ್ಕೆ ಹೊರಟೆ ಅಷ್ಟೇ. ಕಮಾನ್ ವಿಕ್ರಾಂತ್, ಹೆದರ್ಕೋಬೇಡ. ನಿನಗೆ ಏನೇ ಡೌಟ್ಸ್ ಇದ್ರು ಸಂಕೋಚ ಪಡ್ಕೊಳ್ಳೋದು ನಂಗೆ ಫೋನ್ ಮಾಡಿ. ಐಮ್ ದೇರ್ ಫಾರ್ ಯು. ಯಾರೋ ಅಯೋಗ್ಯನೇ ಕೆಲಸ ಮಾಡಿದಾನೆ, ಅವನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅದಿತಿ, ನೀ ಮಾಡಬೇಡ, ನಾ ಮಾಡ್ತೀನಿ, ಫೋನ್ ಕೊಡು. ಅದಿತಿ, ನಾಟ್ ರೀಚಬಲ್ ಬರ್ತಿದೆ. ಮಿಸ್ ಆಗ್ಬಿಟ್ಟ, ಕೈ ಜನ ಸಿಗ್ಬೇಕಿತ್ತು, ಬೆಂಡೆಕ್ ಬಿಡ್ತಿದ್ದೆ. ಹೋಗ್ಲಿ ಬಿಡು, ನೀನ್ ಇನ್ಮೇಲೆ ಹುಷಾರಾಗಿರು. ಸರಿ ಧ್ರುವ, ನಾ ಹೊರಡ್ತೀನಿ. ಬಾಯ್ ಬಾಯ್. ಅವ್ನ್ ಯಾರೋ ಫೋನ್ ಮಾಡೋ ಬದ್ಲು ಈ ಧ್ರುವನಾದ್ರೂ ಕಾಲ್ ಮಾಡಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಈ ಗೂಬೆ ಮುಂಡದಕ್ಕೆ ಅದೆಲ್ಲ ಎಲ್ಲಿ ಗೊತ್ತಾಗತ್ತೆ. ಇವತ್ತು ಹೇಗಾದ್ರೂ ಮಾಡಿ ನನ್ನ ಮನ್ಸಲ್ಲಿರೋದ್ನೆಲ್ಲ ಅತಿಥಿಗೆ ಹೇಳ್ಬೇಡ ಅನ್ಕೊಂಡಿದ್ದೆ, ಆದ್ರೆ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಥಿಯೇ, ಜಗವೇ ಅವಳು ಇವ್ರ ಕಡೆ ತಿರುಗಿ ನೋಡ್ತಾಳೆ, ಇವರು ಅವಳ ಕಡೆ ತಿರುಗಿ ನೋಡ್ತಾ ಇದಾರೆ. ಇವ್ರು ನೋಡ್ತಿದ್ರೆ ನಂಗೆ ಯಾಕೋ ಇವರಿಬ್ರು ಮಧ್ಯೆ ಏನೋ ನಡೀತಿದೆ ಅನ್ನಿಸ್ತಿದ್ಯಲ್ಲ. ಹೇಗಾದ್ರೂ ಮಾಡಿ ಇದನ್ನ ಪತ್ತೆ ಮಾಡ್ಲೇಬೇಕು. ಧ್ರುವ ಸರ್, ಹೌದು, ನೀವೇನಿಲ್ಲಿ? ನನ್ನ ವಿಷಯ ಆಗಿರ್ಲಿ, ಆಡಿಟರ್ ಆಫೀಸ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೀವೇನ್ ಇಲ್ಲಿ ಮಾಡ್ತಿದ್ದೀರಾ? ನಿಮ್ ಮಾಟ ಎಲ್ಲ ಬಿಟ್ಟು ಅದೇನಿದೆ ಮುಗಿಸ್ಕೊಂಡು
ಬೇಗ ಬನ್ನಿ. ಹಲೋ ಮೀನು, ಸಾರಿ ಮೀನು, ಇವತ್ ಯಾಕೋ ನನ್ನ ಟೈಮೇ ಸರಿ ಇಲ್ಲ. ಇನ್ನೊಂದ್ಸತಿ ಸಿಗ್ತೀನಿ. ಸಾರಿ, ಬೇಜಾರ್ ಮಾಡ್ಕೋಬೇಡ. ಸಾರಿ. ಹಲೋ ಅಗ್ರಜ, ನನಗೆ ತಲೆ ಕೆಟ್ಟೋಗಿದೆ. ಮತ್ತೆ ಮತ್ತೆ ಎಂಜಾಯ್ ಮಾಡು ಅಂತ ಮಾತ್ರ ಹೇಳ್ಬೇಡ. ಬೇಕಿದ್ರೆ ಈ ಕ್ಷಣನೇ ನಾನು ಇಲ್ಲಿಂದ ಹೊರಟ್ಬಿಡ್ತೀನಿ. ಬಂದಿರೋ ಲೇಡಿ ಸರಿ ಇಲ್ಲ ಅಗ್ರಜ. ಹೇ ವಿಕ್ರಾಂತ್, ಡೋಂಟ್ ಡೂ ದಟ್ ಮ್ಯಾನ್, ದಟ್ಸ್ ನಾಟ್ ಫೇರ್. ಒಂದ್ ವಿಷಯ ನೆನಪಲ್ಲಿ ಇಟ್ಕೊ, ನಿನ್ಗೆ ಎಷ್ಟೇ ಕಷ್ಟ ಆದ್ರು, ಅವ್ರು ಏನೇ ಅಂದ್ರು, ನೀನ್ ಮಾತ್ರ ಅವ್ರ ಮೇಲೆ ಬೇಜಾರ್ ಮಾಡ್ಕೊಳ್ಳೋ ಹಾಗಿಲ್ಲ. ವಿಕ್ರಾಂತ್, ಯು ಬೆಟರ್ ಬಿ ನೈಸ್ ಟು ಅವರ್. ಖುಷಿಯಿಂದ ಮಾತಾಡಿ ಈ ಡೀಲ್ನ ಓಕೆ ಮಾಡ್ಕೊಂಡು ಬರ್ಲೇಬೇಕು. ಆ ಕ್ಲೈಂಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೀನೇ ರೆಸ್ಪಾನ್ಸ್. ಬೈ. ಅಣ್ಣ ಕಾಲ್ ಮಾಡು. ಅಣ್ಣ, ನೀನೀಗ ಫ್ಲರ್ಟ್ ಮಾಡಿದ್ ಸಾಕಾಗ್ತಿಲ್ಲ, ಇನ್ನು ಸ್ವಲ್ಪ ಜಾಸ್ತಿ ಫ್ಲರ್ಟ್ ಮಾಡು. ನಿನ್ನ ಮೀಟ್ ಮಾಡಿ 1 hour ಕೂಡ ಆಗಿಲ್ಲ. ಆಲ್ರೆಡಿ ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನೀವು ಟೇಬಲ್ ಬಿಟ್ಟು ಹೋಗುವಾಗ ಪ್ಲೀಸ್ ನನ್ನ ಕರ್ಕೊಂಡು ಹೋಗಿ. ಅಲ್ಲ, ನಾನು ವಾಶ್ರೂಮ್ ಹೋಗಿದ್ದು. ಎಲ್ಲಾದ್ರೂ ಪರವಾಗಿಲ್ಲ, ನಾನೇ ಬರ್ತೀನಿ. ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ. ಆರ್ ಯು ಮ್ಯಾರಿಡ್? ಎಸ್ ಐ ಆಮ್ ಮ್ಯಾರಿಡ್. ಅದು ನಮ್ದು ಲವ್ ಮ್ಯಾರೇಜು. ನನ್ನ ಹೆಂಡತಿನ ನಾನು ಇಲ್ಲಿ ಇಟ್ಕೊಂಡು ಪ್ರೀತಿಸ್ತೀನಿ. ಅಣ್ಣ, ನೀನು ಭಾವನ ಹತ್ರ ಯಾವಾಗ್ಲೂ ಕೆಲಸ ಮಾಡ್ಕೊಂಡಿರ್ತೀರಾ ಅಥವಾ ಹೆಂಡತಿ ಜೊತೆಗೂ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಕೇಳೋಣ. ಇಟ್ಸ್ ಓಕೆ. ಮನೇಲಿ ಹೆಂಡತಿನ ಜಾಸ್ತಿನೇ ಪ್ರೀತಿಸ್ಬೇಕು, ಆದ್ರೆ ಹೊರಗಡೆ ಬಂದ್ಮೇಲೂ ಹಾಗೆ ಇರಕ್ಕಾಗತ್ತಾ? ಅದು ಅಲ್ಲದೆ ನೀವು ಬಿಸ್ನೆಸ್ ಮಾಡೋರು, ಹೆಂಡತಿಗೆ ಟೈಮ್ ಕೊಡೋಷ್ಟೇ ಟೈಮ್ ನಿಮ್ಮ ಹತ್ರ ಎಲ್ಲಿರುತ್ತೆ ಹೇಳಿ? ವಾಟ್ ನಾನ್ಸೆನ್ಸ್! ಏನ್ ಪ್ರಶ್ನೆ ರೀ ಇದು? ಈ ತರ ಯಾರು ಕೇಳ್ತಾರ? ಸಾರ್ಥಕ್, ವಿಕ್ರಾಂತ್ ಹೇಳಿ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋನೇ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ಸಾಧ್ಯ ಅಂತ. ಕಾರಣ ಇದೆ. ಈಗ ನೋಡಿ, ಯಾರು ಹೆಂಡತಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೋ ಅವರು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗೋಕೆ ಸಾಧ್ಯನೇ ಇಲ್ಲ. ವಾಟ್? ಹೇ, ಯಾಕಣ್ಣ ಏನನ್ನ ಮಾತಾಡ್ತಿದ್ಯಾ? ನೀನ್ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಬೇಕಾಗಲ್ವಾ? ಹೌದಾ, ತಪ್ಪಾಗಿ ಹೇಳ್ದ. ಮತ್ತಿಂದ ಹೇಗೆ ಹೇಳ್ಬೇಕಮ್ಮ? ಪರಮಾನಂದ, ನಿನ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮೊನ್ನೆ ತಾನೇ ನಿನ್ನ ಅಕೌಂಟ್ಗೆ 6 ಲಕ್ಷ ಕ್ರೆಡಿಟ್ ಮಾಡಿದ್ದೀನಿ. ಈಗ ಮತ್ತೆ ದುಡ್ಡು ಬೇಕು ಅಂತ ಕೇಳ್ತಿದ್ಯಲ್ಲ, ನಾನೇನು ದುಡ್ಡಿನ ಮರ ನೆಟ್ಟಿದ್ದೀನಿ ಅಂತ ಅನ್ಕೊಂಡಿದ್ಯಾ? ನೋಡು, ನಿನ್ಗೆ ಹೇಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ನಿನ್ ನಂಬರ್ನ ಬ್ಲಾಕ್ ಮಾಡಿದ್ರೇನೆ ಅರ್ಥ ಆಗೋದು. ಒಂದ್ ನಿಮಿಷ ನನ್ನ ಮಾತು ಕೇಳು. ಫೋನ್ ಮಾಡಿದ ತಕ್ಷಣ ದುಡ್ಡಿಗಾಗಿ ಅನ್ಕೋಬೇಡ. ನಾನು ದುಡ್ಡು ನೋಡಿದ್ದೀನಿ. ಹಾಗಾದ್ರೆ ಮತ್ತೆ ಕಾಲ್ ಮಾಡಿದ್ಯಾ? ಯಾಕೋ ನಿನ್ ಕೆಟ್ಟ ಬುದ್ಧಿ ಆ ದೇವ್ರಿಗೆ ಇಷ್ಟ ಆಗ್ಲಿಲ್ಲ ಅಂತ ಕಾಣುತ್ತೆ. ಇನ್ಮೇಲೆ ನಿನ್ಗೆ ಬ್ಯಾಡ್ ಟೈಮ್ ಶುರು ಆಗ್ಬೋದು. ಸ್ವಲ್ಪ ಹುಷಾರಾಗಿರು ಅಂತ ಹೇಳಕ್ ಫೋನ್ ಮಾಡಿದೆ ಅಷ್ಟೇ. ಏಯ್, ಏನ್ ಕುಡಿದು ಮಾತಾಡ್ತಿದ್ಯಾ? ಅದೇನ್ ಬೊಗಳ್ಬೇಕು ಅಂತಿದ್ಯೋ ಸರಿಯಾಗಿ ಬೊಗಳು. ಇರೋದನ್ನ ಇದ್ದಂಗೆ ಹೇಳಿದ್ರೆ ಏನೋ ಮಾಡಿದ್ರು ಅನ್ನೋ ಗಾದೆ ನಿನ್ ನೋಡೇ ಮಾಡಿದ್ರು ಅನ್ಸುತ್ತೆ. ಏನೋ ನಿನ್ನ ಒಳ್ಳೇದಕ್ಕಂತ ಹೇಳಕ್ ಬಂದ್ರೆ ನನ್ಗೆ ಬೈತ್ಯಾ? ಆನಂದ, ವಿಷಯ ಏನು ಅಂತ ಹೇಳು, ಸುಮ್ನೆ ತಲೆ ತಿನ್ಬೇಡ. ಇರಕ್ಕೋ, ಯಾಕೆ ಅರ್ಜೆಂಟ್ ಮಾಡ್ತೀಯ? ನಿನ್ಗೆ ನಾನು ಆ ವೈದೇಹಿನ ಮನೇಲಿ ಇಟ್ಕೋಬೇಡ. ಅವಳೊಂಥರ ಟೈಮ್ ಬಾಂಬ್ ಇದ್ದಂಗೆ. ಅವಳು ಯಾವಾಗ ಬೇಕಾದ್ರೂ ಬ್ಲಾಸ್ಟ್ ಆಗ್ತಾಳೆ ಅಂತ ಹೇಳಿರಲ್ವಾ? ನೀನ್ ನನ್ನ ಮಾತು ಎಲ್ಲಿ ಕೇಳ್ತೀಯ? ಈಗ ನಿನ್ ಕುತ್ತಿಗೆಗೆ ಬಂದಿದೆ, ಅನ್ಭವಿಸು. ನೋಡು, ಅವಳು ನನ್ನ ಕಣ್ಮುಂದೆ ಇದ್ದಷ್ಟು ನಾನ್ ಸೇಫ್. ಆಕ್ಚುಲಿ ಮೊದಲಿಗಿಂತ ಈಗ ನಾನು ಆರಾಮಾಗಿದ್ದೀನಿ. ನನ್ನ ಬೆನ್ನ ಹಿಂದೆ ಏನೆಲ್ಲ ಷಡ್ಯಂತ್ರ ನಡೀತೆ ಅನ್ನೋ ಟೆನ್ಷನ್ ಇಲ್ಲ. ಯಾಕಂದ್ರೆ ಎಲ್ಲ ಕಾಯಿನ್ಗಳು ಈಗ ನನ್ನ ಕಣ್ಣು ಮುಂದೆನೇ ಇದೆ. ಹಾ, ಕಣ್ಣು ಮುಂದೆ ಇರೋ ಕಾಯಿನೆ ಮುಂದೆ ನಿನ್ ಕಣ್ ಕುಕ್ಕುತ್ತೆ, ನೋಡ್ತಾ ಇರೋ. ನೀನ್ ಇಷ್ಟು ವರ್ಷ
ಯಾರಿಗೂ ಗೊತ್ತಿಲ್ದಂಗೆ ಏನೇನ್ ಮುಚ್ಚಿಟ್ಟಿದ್ಯೋ ಈಗ ಅವಳ ಮಕ್ಕಳು ಒಂದೊಂದಾಗಿ ಕೆದಕ್ತಾವ್ರೆ. ಸದ್ಯದಲ್ಲೇ ನಿನ್ ಬಂಡವಾಳ ಬಟ ಬಯಲಾಗತ್ತೆ, ನೋಡ್ತಾ ಇರು. ಏನೋ ಹೇಳ್ತಿದ್ಯಾ? ಅಕ್ಕ, ನೀನ್ ಅವತ್ತು ರೂಮ್ ಬೆಂಕಿ ಇಟ್ಟಾಗ ಬಾಬಾ ಸತ್ತೋದ್ರು, ಅಕ್ಕ ಮಾತ್ರ ಉಳ್ಕೊಂಡ್ಬಿಟ್ರು. ನೀನ್ ಅವಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ. ಇಷ್ಟು ವರ್ಷ ಸತ್ಯ ನಮ್ಮ ಮಾತ್ರ ಗೊತ್ತಿತ್ತು. ಆದ್ರೆ ಈಗ ಅಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ ನ ವಿಚಾರಿಸ್ಕೊಂಡು ಯಾರೋ ಬಂದಿದ್ರಂತೆ. ಏನು ನಿಜ ಹೇಳ್ತಿದ್ಯೇನೋ? ಅಕ್ಕ ಬದುಕೊಂಡ್ರೆ ಅವಳೇ ಮುಂದಕ್ಕೆ ನಮ್ಗೆ ಟ್ರಂಪ್ ಕಾರ್ಡ್ ಆಗ್ತಾಳೆ ಅಂತ ನಾವು ಅವಳನ್ನ ಬದುಕಿಸ್ಕೊಂಡ್ವಿ. ಅಲ್ಲೇ ನಾವು ತಪ್ಪು ಮಾಡಿದ್ದು. ನೋಡು, ಹಳೆ ಕತೆ ಎಲ್ಲ ಏನು ಬೇಡ, ಮುಂದೆ ಹೇಳು. ಯಾರೋ ಒಬ್ಬ ಹಾಸ್ಪಿಟ್ಲ್ಗೆ ಆ ದಿವಸ ಬರ್ನಿಂಗ್ ಕೇಸ್ ಬಂದಿತ್ತ ಅಂತ ಕೇಳ್ಕೊಂಡ್ ಬಂದಿದ್ನಂತೆ. ಅವನು ಅಷ್ಟಕ್ಕೆ ಬಿಟ್ಟಿಲ್ಲ, ಡಾಕ್ಟರ್ ಹತ್ರ ಪರ್ಮಿಷನ್ ತಗೊಂಡು ಡಾಕ್ಯುಮೆಂಟ್ಸ್ ಇರೋ ರೂಮ್ಗೆ ಹೋಗಿ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದಾನಂತೆ. ಅವನ್ ಯಾರು ಅಂತ ಏನಾದ್ರು ಗೊತ್ತಾಯ್ತಾ? ಇಲ್ಲಕ್ಕ, ಗೊತ್ತಾಗ್ಲಿಲ್ಲ. ವಿಕ್ಕಿ ಧ್ರುವ ಯಾರಾದ್ರೂ ಹೋಗಿರ್ಬೋದಾ? ಇಲ್ಲಕ್ಕ, ಅವರಿಬ್ಬರು ಅಲ್ಲಿ ಹೋಗಿಲ್ಲ. ನಾನು ಅದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಅವರಲ್ಲ ಅಂತ ಹೇಗೆ ಕನ್ಫರ್ಮ್ ಮಾಡ್ಕೊಂಡೆ? ನಿನ್ನ ಹತ್ರ ಏನ್ ಪ್ರೂಫ್ ಇದೆ? ನನ್ನೇನು ಅಷ್ಟು ದಡ್ಡ ಅನ್ಕೊಂಡಿದ್ಯಾ? ನನ್ ಫೋನ್ ಮಾಡಿದ್ನಲ್ಲ, ವಾರ್ಡ್ ಬಾಯ್ ಹತ್ರ ಹೋಗಿ ಇವ್ರಿಬ್ರು ಫೋಟೋ ತೋರಿಸಿ ಇವರೇನ ಬಂದಿದ್ದು ಅಂತ ಕೇಳ್ದೆ. ಅದಕ್ಕೆ ಅವನು ಇಲ್ಲ ಸರ್, ಬಂದಿದ್ದು ಬೇರೆಬ್ರು ಅಂತ. ನೋಡು, ನೀನ್ ತಲೆ ಕೆಡ್ಸ್ಕೋಬೇಡ. ಅವನ್ಯಾರೋ ಬೇರೆ ವಿಚಾರಕ್ಕೆ ಬಂದಿರ್ಬೇಕು. ಅದು ಅಲ್ಲದೆ ನಾವು ಅವಳ ಹೆಸರೇನು ಕೊಟ್ಟಿಲ್ಲ, ಬೇರೆ ಹೆಸರು ತಾನೇ ಕೊಟ್ಟಿರೋದು. ಅದಕ್ಕೆ ನಾನು ಸ್ವಲ್ಪ ಲೈಟ್ ಆಗಿ ರಿಲ್ಯಾಕ್ಸ್ ಆದೆ. ಆದ್ರೆ ನೀನು ಹುಷಾರಾಗಿರು. ಒಂದು ಕ್ಷಣ ನಿನ್ನ ಮಾತು ಕೇಳಿ ನಾನು ಹಾರ್ಟ್ ಬೀಟೇ ಸ್ಟಾಪ್ ಆದಂಗಾಯ್ತು. ನೋಡು, ನೀನು ಟೆನ್ಷನ್ ಮಾಡಿಕೊಂಡು ನನಗೂ ಟೆನ್ಷನ್ ಕೊಡಬೇಡ. ಹಾಗೇನೂ ಆಗಲ್ಲ. ಎಲ್ಲಿಗಿಷ್ಟು ವರ್ಷ ಮುಚ್ಚಿಟ್ಟಿದ್ದ ಸತ್ಯ ಆಚೆ ಬಂದು ವೇದಾಂತ್ ವಿಕ್ಕಿ ನನ್ನನ್ನು ಮನೆಯಿಂದ ಆಚೆ ಹಾಕ್ತಾರೋ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಈ ಮನೆ ಋಣ ಮುಗೀತು ಅಂತ ಅಂದ್ಕೊಂಡಿದ್ದೆ. ಹಾಗೇನೂ ಆಗಲಿಲ್ಲ. ಆಗಕ್ಕೂ ನಾನು ಬಿಡಲ್ಲ. ಬಾಯ್. ಅಣ್ಣ, ಈಗ ನಿಧಾನಕ್ಕೆ ವಿಕ್ಕಿ ಬಾಬನ್ ಕೈಸವರು. ಇವರೆಲ್ಲ ಸೇರ್ಕೊಂಡು ನನ್ನ ಅವ್ರಿಗೆ ಬೇಕಾದಾಗ ಬಳಸ್ಕೊತಾ ಇದಾರೆ. ನಾನು ಈ ಅನ್ಯಾಯನ ಯಾವತ್ತೂ ಮರೆಯಲ್ಲ. ಆಕ್ಚುಲಿ ನನಗೆ ರಿಯಲೈಸ್ ಆಗಿ ಸ್ವಲ್ಪ ಟೈಮ್ ತಗೊಂಡು, ಒಂಥರ ಕ್ಲೈಂಟ್ ನನಗೆ ಯಾರು ಇಷ್ಟೊಂದು ಇಂಪ್ರೆಸ್ ಮಾಡಿರ್ಲಿಲ್ಲ. ನೀವು ನನಗೆ ತುಂಬಾ ಇಷ್ಟ. ಇದೊಂದು ಒಂದು ಗೋಲ್ಡನ್ ಆಪರ್ಚುನಿಟಿ. ಇದನ್ನ ಮಾತ್ರ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಬನ್ನಿ, ಇದು ಲಾಂಗ್ ಡ್ರೈವ್ ಹೋಗ್ಬಾರ. ಮತ್ತೆ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದು ಯಾವಾಗ? ನೀವು ಪ್ರಾಜೆಕ್ಟ್ ಬಗ್ಗೆ ಅಷ್ಟು ಸೀರಿಯಸ್ ಆಗಿರಲಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದವೇ ಮಾತಾಡೋಣ. ಎಂಜಾಯ್ಮೆಂಟ್ ಜೊತೆ ನನ್ನ ಬಿಸ್ನೆಸ್ ಕೂಡ ಆಗುತ್ತೆ. ವಾಟ್ ಯು ಸೇ? ಅಲ್ಲ, ಅದು ಹಾಗಲ್ಲ. ಬಿಸ್ನೆಸ್ ಆದ್ರೂ ಓಕೆ, ಆಗಿಲ್ಲ ಅಂದ್ರೂ ಓಕೆ. ಆದ್ರೆ ನಿಮ್ ಜೊತೆ ನನ್ನ ಕನೆಕ್ಷನ್ ಯಾವಾಗಲೂ ಹೀಗೆ ಇರಬೇಕು. ಯು ಆರ್ ಸೋ ಬ್ಯೂಟಿಫುಲ್. ನಾನು ನಿಮ್ಮನ್ನ ಕಣ್ತುಂಬ ನೋಡ್ಬೇಕು ಅನ್ಸ್ತಿದೆ. ಮಾಸ್ಕ್ ತೆಗೆದು. ಮಾಸ್ಕ್ ತೆಗಿಯೋ ಹಾಗಿಲ್ಲ, ತೆಗೆದ್ರೆ ಪ್ರಾಬ್ಲಮ್ ಆಗುತ್ತೆ. ಏನೂ ಆಗಲ್ಲ. ಅಬ್ಬಬ್ಬ ಅಂದ್ರೆ ನಿಮ್ ಸೌಂದರ್ಯ ನೋಡಿ ನಾನು ಫ್ಲಾಟ್ ಆಗಿ ಇಲ್ಲೇ ಬಿದ್ರು ಬಿದ್ದೆ ಅಷ್ಟೇ. ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡಿ. ನಾನು ಅವಾಗ್ಲೇ ಹಾಳಾಗ್ಬಿಟ್ಟಿದ್ದೀನಿ. ಏ ಬಾಬಾ, ಏನೇ ಐಡಿಯಾ ಕೊಟ್ಟೆ? ಬಾಬಾ ಕುಲ್ಗಿಟ್ ಹೋಗ್ತಿದ್ದಾರೆ. ಬಾಬಾ, ವಿಕ್ಕಿ ಮದ್ವೆಗ್ ಮುಂಚೆನೂ ಹೀಗೆ ಇದ್ರ? ಹಾಗಾದ್ರೆ ನನ್ ಮೋಸ ಹೋಗ್ಬಿಟ್ನಾ? ನೀವ್ ಅವ್ರು ಕುಮ್ಮಕ್ ಕೊಡ್ಬಾರ್ದಿತ್ತು ಬಾಬಾ. ವಿಕ್ಕಿ ಅವ್ರು ಏನಾದ್ರು ದಾರಿ ತಪ್ಪಿದ್ರೆ ಸಂಸಾರನೇ ಹಾಳಾಗ್ಬಿಡುತ್ತೆ. ಅದಕ್ಕೆ ನೀವೇ ಕಾರಣ ಆಗ್ತೀರಾ ಬಾಬಾ? ಹೌದು ಕಣಯ್ಯ, ಅದೇನೋ ಎಂಜಾಯ್ ಮಾಡುವಂತ ಚಾನ್ಸ್ ಮತ್ತೆ ಸಿಗಲ್ಲ ಅಂತ ಅವ್ರ ತಲೆ ಹಾಳು ಮಾಡಿದ್ದು ನೀನೇ.
ಆ ಸೀನ್ ಹೆಂಗ್ ನೋಡ್ತಿದ್ಯಾ ನೋಡು, ನಿಮ್ ಮನ್ಸಲ್ಲಿ ಅಂತ ಕಳ್ತನ ಇದೆ ಅನ್ಸುತ್ತೆ. ಬಿಡಿ ಜಸ್ಟ್ ಶರಾಪ ಮೂಲ್ಯ. ನೀವೇ ತಾನೆ ಹೀಗೆಲ್ಲ ನಾಟಕ ಮಾಡ್ಬೇಕು ಅಂತ ನನ್ನ ಸಿಗಾಕ್ಸಿದ್ದು. ನಾನೇನೋ ಹೆಲ್ಪ್ ಆಗ್ಲಿ ಅಂತ ಏನೋ ಎಕ್ಸ್ಟ್ರಾ ಹೇಳ್ಕೊಟ್ಟೆ. ಇವ್ನು ಇಷ್ಟೊಂದು ಹಾಳಾಗಿದ್ದಾನೆ ಅಂತ ನನಗೂ ಗೊತ್ತಿರಲಿಲ್ಲ. ಸರ್ ವಿಕ್ಕಿ ಸರ್ ಬರ್ಲಿಲ್ವಾ? ಇಲ್ಲ ಪ್ರಜ್ವಲ್, ವಿಕ್ಕಿ ಕ್ಲೈಂಟ್ ಮೀಟಿಂಗ್ ಅಂತ ಹೊರಗೆ ಹೋಗಿದ್ದಾನೆ. ಯಾಕೆ, ಏನಾದ್ರು ಅರ್ಜೆಂಟ್ ಇತ್ತಾ? ಹಾಗೇನಿಲ್ಲ ಸರ್, ಅದೇ ನಾನು ಫೈರ್ ಆಕ್ಸಿಡೆಂಟ್ ಅಲ್ಲಿ ಲೇಡಿ ಅಡ್ಮಿಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ವಿಷಯ ಗೊತ್ತಾಯ್ತು. ಹಾಗೆ ವಿಕ್ಕಿ ಸರ್ ಅಂತ ಹೇಳೋದ್ರಿಂದ ವೇಟ್ ಮಾಡ್ತಿದ್ದೆ. ಅದ್ಬಿಡಿ, ಅವತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಲೇಡೀಸ್ ಅಂತ ಗೊತ್ತಾಯ್ತಾ? ಗೊತ್ತಾಗಿದೆ ಸರ್. ಅವತ್ತು ಅಡ್ಮಿಟ್ ಆಗಿರೋ ಲೇಡಿನ ಹೆಸರು ಕೆಂಪಮ್ಮ ಅಂತ. ನೋಡಿ, ಇದು ರಿಜಿಸ್ಟರ್ ಜೆರಾಕ್ಸ್ ಕಾಪಿ. ಹಾಗಾದ್ರೆ ಇದು ನಮ್ಮಮ್ಮ ಅಲ್ಲ ಅನ್ಸುತ್ತೆ. ಪ್ರಜ್ವಲ್, ನೀವು ಬೇರೆ ಹಾಸ್ಪಿಟಲ್ನ ವಿಚಾರಿಸಿದ್ರಾ? ಹೌದು ಸರ್, ಅವತ್ತು ಡೇಟ್ನಲ್ಲಿ ನಿಮ್ಮ ಮನೆ ಹತ್ತಿರ ಇರುವ ಎಲ್ಲ ಹಾಸ್ಪಿಟಲ್ ಚೆಕ್ ಮಾಡಿದ್ದೀವಿ. ಅವತ್ತು ಬರ್ನ್ ಇಂಜುರಿ ಅಂತ ಅಡ್ಮಿಟ್ ಆಗಿರೋದು ಈ ಹಾಸ್ಪಿಟಲ್ ಅಲ್ಲಿ ಮಾತ್ರ. ಬೇರೆ ಯಾವ ಹಾಸ್ಪಿಟಲ್ ಅಲ್ಲೂ ಬರ್ನ್ ಇಂಜುರಿ ಕೇಸ್ ಬಂದಿಲ್ಲ. ಡ್ಯಾಮಿಟ್, ಆದ್ರೆ ಇದಕ್ಕೂ ಅಮ್ಮಂಗೂ ಏನು ಸಂಬಂಧ ಇಲ್ಲ ಅನ್ಸುತ್ತೆ. ಪೇಷಂಟ್ ಕಲ್ಕೋಬಿಡಿ ಸರ್, ನಾವು ಇಷ್ಟು ಬೇಗ ಯಾವ ತೀರ್ಮಾನಕ್ಕೂ ಬರಕ್ಕಾಗಲ್ಲ. ನಂಗ್ಯಾಕೋ ಈ ಕೇಸ್ ನಾವು ಅನ್ಕೊಂತಾರೆ ಇಲ್ಲ ಅನ್ಸುತ್ತೆ. ಅಂದ್ರೆ ಸರ್, ನಂಗ್ಯಾಕೋ ನಿಮ್ ತಾಯಿ ವಿಷಯದಲ್ಲಿ ಯಾರೋ ಬೇಕಂತಲೇ ಫೌಲ್ ಪ್ಲೇ ಮಾಡಿ ಹೆಸರು ಬದಲಾಯಿಸಿ ಅಡ್ಮಿಟ್ ಮಾಡಿದ್ರೆ ಅನ್ಸ್ತದೆ. ಯಾವುದಕ್ಕೂ ಸ್ವಲ್ಪ ವೇಟ್ ಮಾಡಿ, ನಾಳಷ್ಟೊತ್ತಿಗೆ ನನಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಾನು ಎಲ್ಲ ಕಡೆ ನನ್ನವರನ್ನು ಬಿಟ್ಟಿದ್ದೇನೆ. ಆಲ್ರೆಡಿ ಅವರು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ. ಮನುಷ್ಯರು ಬೆರಳು ಇಷ್ಟು ಸಾಫ್ಟ್ ಆಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸೋ ಸಾಫ್ಟ್. ಕೈಯೇ ಇಷ್ಟು ಸಾಫ್ಟ್ ಆಗಿದೆ ಅಂದಮೇಲೆ ಇನ್ನು ಮನಸ್ಸು ಎಷ್ಟು ಸಾಫ್ಟ್ ಆಗಿರಬಾರ್ದು. ಯಾರಾದ್ರೂ ಬಂದು ನನ್ನ ಕಾಪಾಡ್ರಪ್ಪ. ಪಬ್ಲಿಕ್ ಅಲ್ಲಿ ನನ್ನ ಮಾನ್ ಭಂಗ ಆಗೋದ್ರೊಳಗೆ ನನ್ನ ಬಚಾವ್ ಮಾಡ್ರು. ಯಾಕೆ ನಡುತ್ತಾ ಇದ್ದೀರಾ? ಟೆನ್ಷನ್ ಆಗ್ತಿದ್ದೀರಾ? ಲೋವಲ್ ಬಿದ್ರೆ ಹಂಗೇನೆ. ಯಾವಾಗಲ್ಲ ಪಬ್ಲಿಕ್ ಕೈಯಲ್ಲಿ ಹಿಡ್ಕೊಂಡು ಬಿಡಕಿಲ್ಲ ಅಂತವೆ. ಲವ್ಲಿ, ನಾನೇ ನಿನಗ ಪ್ರಾಬ್ಲಮ್ ಮಾಡ್ತಿರೋದು. ನಾನು ರೊಮ್ಯಾನ್ಸ್ ಮಾಡ್ತಿರೋದು ಇವ್ರಿಗೆ. ನಿನ್ ಎಷ್ಟಿದೆ ಕೆಲಸ ಅಷ್ಟು ನೋಡ್ಕೊ ಹೋಗ್. ನೋ ವೇ, ಚಾನ್ಸೇ ಇಲ್ಲ. ಫಸ್ಟ್ ಹಿರಿಯರಿಗೆ ಮರ್ಯಾದೆ ಕೊಟ್ಟು ಮಾತಾಡೋದಂಗೆ ಕಲ್ತ್ಕೋ. ರಾಸ್ಕಲ್, ನೀನು ನೋಡ್ರೆ ಮದುವೆ ಆಗಿರೋ ತರ ಇದೆಯಾ? ಇವ್ಳು ನೋಡ್ರೆ ನೀನ್ ಹೆಂಡತಿ ಅಂತೂ ಕಾಣ್ತಿಲ್ಲ. ಹೌದು, ನಾನು ಹೆಂಡತಿ ಅಲ್ಲ. ಸೊ ವಾಟ್? ಮದುವೆ ಆದ್ರೆ ಏನಂತೆ? ಆರ್ತಿಗೊಬ್ಳು ಕೀರ್ತಿಗೊಬ್ಳು. ಏ ಅಮ್ಮು, ಅಲ್ಲಿ ನೋಡೆ, ಅಣ್ಣ ಹೇಳ್ಕೊಡಿ ತರಾನೇ ತಮ್ಮ ಮಾಡ್ತಿದ್ದಾನೆ. ನೀವೆಲ್ಲ ಸೇರ್ಕೊಂಡು ನನ್ ಸಂಸಾರನೇ ಹಾಳು ಮಾಡ್ಬಿಟ್ರಿ. ಸಾಕ್ ಸುಂದರಕ್ಕ, ಹಳೆ ಪಿಕ್ಚರ್ ಹೀರೋಯಿನ್ ತರ ಗೋಳ ಅನ್ಬೇಡ. ಅಲ್ಲಿರೋದು ಸಾರ್ಥಕಣ್ಣ, ಹುಡುಗಿ ಅಲ್ಲ. ಹಾಳಾಗುತ್ತಂತ ಸಂಸಾರ. ಎಲ್ಲಿಕ್ಕಿಷ್ಟು ವರ್ಷ ಮುಚ್ಚಿಟ್ಟಿದ್ದ ಸತ್ಯ ಆಚೆ ಬಂದು ವೇದಾಂತ್ ವಿಕ್ಕಿ ನನ್ನನ್ನ ಮನೆಯಿಂದ ಆಚೆ ಹಾಕ್ತಾರೋ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಆ ಸುಹಾಸಿನಿ ಕೆಟ್ಟವಳೆ, ಒಳ್ಳೆವಳಲ್ಲ. ಪಾಪಿನೇ ಇರ್ಬೋದು, ಆದ್ರೆ ನನ್ನ ಮಕ್ಕಳನ್ನ ಯಾವುದೇ ರೀತಿ ತೊಂದರೆ ಕೊಡದೆ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನೇ ನಿನ್ನ ಹೆತ್ತ ತಾಯಿ ಅಂತ ಸುಳ್ಳು ಹೇಳಿರೋದು ಬಿಟ್ರೆ ನನ್ನ ಮಕ್ಕಳಿಗೆ ಯಾವುದೇ ರೀತಿ ಕೊರತೆ ಇಲ್ಲದೆ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಅದೇ ಕಾರಣಕ್ಕೆ ನಾನು ಸುಮ್ಮನೆ ಇರಬೇಕಾಯ್ತು. ಆದ್ರೆ ಈಗ ಅವಳು ಅಡ್ಡ ದಾರಿ ಹಿಡಿತಾ ಇದ್ದಾಳೆ. ನನ್ನ ಮಕ್ಕಳ ಜೀವನನ ಹಾಳು ಮಾಡಕ್ ನೋಡ್ತಾ ಇದ್ದಾಳೆ. ಇಷ್ಟು ಗೊತ್ತಾದ ಮೇಲೂ ನಾನು ಸುಮ್ಮನೆ ಇದ್ರೆ ನನ್ನಿಂದ ದೊಡ್ಡ ತಪ್ಪಾಗತ್ತೆ. ನಾನು ಅವಳನ್ನ ತಡಿಲೇಬೇಕು. ಅವಳ ಅಸ್ತಿತ್ವ ಎಲ್ರಿಗೂ ಅರ್ಥ ಮಾಡಿಸ್ಬೇಕು. ಮುಖ್ಯವಾಗಿ
ವೇದಾಂತ್ಗೆ ಅವಳು ಯಾರು ಅಂತ ಗೊತ್ತಾಗ್ಬೇಕು. ವೇದಾಂತ್ ಅವಳನ್ನ ತುಂಬಾ ನಂಬಿದ್ದಾನೆ. ಆ ನಂಬಿಕೆನೆ ನನ್ನ ಮಗನ ಬಾಳಲ್ಲಿ ಮುಳ್ಳಾಗ್ತಾ ಇದೆ. ಆ ಸುಹಾಸಿನಿ ಮುಖವಾಡನ ಕಳಚಿ ಅವಳ ಉದ್ದೇಶ ಏನು ಅಂತ ನನ್ನ ಮಕ್ಕಳಿಗೆ ನಾನೇ ತಿಳಿಸ್ಬೇಕು. ಅದನ್ನು ಅವ್ರು ಒಪ್ಕೊಂಡ ಮೇಲೇನೆ ನಾನೇ ನಿಮ್ ನಿಜವಾದ ತಾಯಿ ಅಂತ ಅವ್ರಿಗೆ ಹೇಳ್ಬೇಕು. ನಾನೇ ನಿಮ್ಮ ಹೆತ್ತ ತಾಯಿ ಅಂತ ಈಗಲೇ ಹೇಳಿದ್ರೆ ಅದನ್ನ ಅವ್ರು ಒಪ್ಕೊಳ್ಳೋದಿಲ್ಲ. ನನ್ನನ್ನು ಯಾರು ನಂಬೋದೂ ಇಲ್ಲ. ಆದ್ರೆ ಈ ವಿಷಯ ಯಾವಾಗ ಹೇಳೋದು, ಹೇಗೆ ಹೇಳೋದು?